ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ರಾಜ್ಯ ರಾಜಕಾರಣದಲ್ಲಿ ಈಗ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಆಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಮೊದಲ ಕ್ಯಾಬಿನೆಟ್ನಲ್ಲಿ 13 ಜನ ಶಾಸಕರಿಗೆ ಮಂತ್ರಿ ಆಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ 20 ಸ್ಥಾನವನ್ನು ತುಂಬುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಈಗಾಗಲೇ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಒತ್ತಡಗಳು ಈಗ ನಡೀತಾ ಇರುವಂಥದ್ದು ಇಡೀ ರಾಜ್ಯಾದ್ಯಂತ. ಒಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕ್ಯಾಬಿನೆಟಲ್ಲಿ ಯಾರೆಲ್ಲ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಕ್ಯಾಬಿನೆಟಲ್ಲಿ ಇದ್ದರು, ಈಗ ಮತ್ತೊಮ್ಮೆ ಮರಳಿ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲಿ ಕೂಡ ಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಕೂಡ ಭಾಳಷ್ಟು ಒತ್ತಡವನ್ನು ಆಗ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಸಾಕಷ್ಟು ಒತ್ತಡವನ್ನು ಆಗ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯವರ ತಂಡದಲ್ಲಿ ಅವರು ಪ್ರಬಲವಾಗಿ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದಂಥವ್ರು. ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲೂ ಕೂಡ ಒಂದು ಕಡೆ ಮಂತ್ರಿ ಆಗಬೇಕು, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ತಮ್ಮ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಮುಖಾಂತರವಾಗಿ ಒತ್ತಡದ ತಂತ್ರಗಾರಿಕೆಯನ್ನು ಕೂಡ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಮೊನ್ನೆದಾನೆ ಎಚ್ ಸಿ ಮಹದೇವಪ್ಪನವರು ಕೂಡ ತಮ್ಮ ಸಮುದಾಯದ ಮುಖಾಂತರವಾಗಿ ಒತ್ತಡವನ್ನು ಕೂಡ ಹಾಕಿದರು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ಮೇಲೆ. ಇದ್ರ ಜೊತೆಗೆ ಒಂದಷ್ಟು ಜನ ಸಚಿವರುಗಳು ಯಾರೆಲ್ಲ ಈ ಹಿಂದೆ ಕೆಲಸವನ್ನು ಮಾಡಿದ್ರು ಶಾಸಕರು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅಂದರೆ ಮಹದೇವಪ್ಪ ಜಮೀರ್ ಅಹಮದ್ ಅವರನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಹಲವು ಜನ ಸಚಿವರುಗಳು ಕೂಡ ಸ್ವಾಮಿ ಸೇರಿದಂತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹೀಗೆ ಸಾಕಷ್ಟು ಜನರು ಕೂಡ ಈಗಾಗಲೇ ಮತ್ತೊಮ್ಮೆ ಮರಳಿ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದ್ರ ನಡುವೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗ ಅವರೆಲ್ಲರಿಗೂ ಕೂಡ ಒಂದಷ್ಟು ಶುಭ ಸುದ್ದಿಯನ್ನು ಈಗಾಗಲೇ ಕೊಡೋದಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು. ಯಾಕಂದರೆ 2ನೇ ಬಾರಿಯ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಇದೇ ಜೂನ್ 27 ಅಥವಾ 29ನೇ ತಾರೀಕು ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತರು ಮತ್ತು ಜ್ಯೋತಿಷಿಗಳ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಕೂಡ ಮಾಡುವಂಥದ್ದು. ಅಂದರೆ ಜೂನ್ ಕೊನೆಯ ತಿಂಗಳಲ್ಲಿ 27 ಅಥವಾ 29ನೇ ತಾರೀಕು ಸಂಪುಟ ವಿಸ್ತರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಅಂದರೆ 2ನೇ 20 ಸ್ಥಾನವನ್ನು ತುಂಬುವಂಥದ್ದು, ಆ ನೂತನ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಆ ಒಂದು ನೂತನ ಶಾಸಕರ ಪಟ್ಟಿಯನ್ನು ಸಂಭಾವ್ಯ ಸಚಿವರ ಪಟ್ಟಿಯನ್ನು ಅಂತಿಮವಾಗಿ ಚರ್ಚೆ ಮಾಡಿ ಅದನ್ನು ದೆಹಲಿಗೆ ಹೋಗುವಂಥ ನಿಟ್ಟಿನಲ್ಲಿ, ಅಂದರೆ ದೆಹಲಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತೀರ್ಮಾನಕ್ಕೆ ಬಂದಿರುವಂಥದ್ದು. ಇದೇ 23ನೇ ತಾರೀಕು ಸಂಜೆ ಅವರು ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ. 24 ಮತ್ತು 25ನೇ ತಾರೀಕು ಅಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಅಂತಿಮವಾಗಿ ಒಂದು ಚರ್ಚೆ ಮಾಡುವಂಥದ್ದು. ಅದ್ರ ಜೊತೆಗೆ ಆ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ಸಿದ್ದರಾಮಯ್ಯ ಕಡೆಯಿಂದ ಎಷ್ಟು ಜನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಡೆಯಿಂದ ಎಷ್ಟು ಜನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು, ಅಂತಿಮವಾಗಿ 20 ಜನರನ್ನ ತುಂಬುವಂಥ ನಿಟ್ಟಿನಲ್ಲಿ ಮತ್ತು ಯಾರೆಲ್ಲರಿಗೆಲ್ಲ ಪ್ರಬಲವಾಗಿ ಕೊಡಬೇಕು, ಮತ್ತು ಜಾತಿವಾರ ಆಗಿರ್ಬೋದು, ಜಿಲ್ಲಾವಾರ ಆಗಿರ್ಬೋದು, ಮತ್ತು ಪ್ರಾದೇಶಿಕವಾರು ಕೊಡೋದ್ರ ಮುಖಾಂತರವಾಗಿ ಬರ್ತಕ್ಕಂತಹ 2028 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಒಂದು ಶಾಸಕರಿಗೆ ಕೆಲವೊಂದು ಕಡೆ ಈ ಬಾರಿ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಒಂದಷ್ಟು ಪೂರಕವಾಗಿ ಯಾರಿಗೆಲ್ಲ ಮಂತ್ರಿಯಲ್ಲಿ ಸ್ಥಾನದಲ್ಲಿ ಅವಕಾಶನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವರದೇ ಆದಂಥ ಒಂದಷ್ಟು ವರದಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತು ಅವರ ಶಕ್ತಿ ಆಗಿರ್ಬೋದು, ಸಾಮರ್ಥ್ಯ ಆಗಿರ್ಬೋದು, ಮತ್ತು ಈ ಹಿಂದೆ 2023 ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ದುಡಿದಿದ್ದಾರೆ, ಮತ್ತು ಈ ಒಂದು 3 ವರ್ಷಗಳಲ್ಲಿ ಜನಸಾಮಾನ್ಯರಿಗೆ ಎಷ್ಟು ಹತ್ತಿರವಾಗಿದ್ದಾರೆ, ಮತ್ತು ಪ್ರಮುಖವಾಗಿ 2028 ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಅವರ ಕ್ಷೇತ್ರ ಮಟ್ಟದಲ್ಲಿ ಪ್ರಭಾವವನ್ನು ಬೀರೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬಹುದು, ಈ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಒಂದಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಕವಾಗಿಯೇ ಈಗಾಗಲೇ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇದೇ 23ನೇ ತಾರೀಕು ರಾತ್ರಿ ದೆಹಲಿಗೆ ಹೋಗುವಂತ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ಇದೇ ಜೂನ್ 18ನೇ ತಾರೀಕು ರಾಜ್ಯಸಭೆ ಚುನಾವಣೆ, ಮತ್ತೊಂದು ಕಡೆ ಪರಿಷತ್ ಚುನಾವಣೆ ಕೂಡ ನಡೀತಾ ಇದೆ. ಆ ಒಂದು ಚುನಾವಣೆಯ ಫಲಿತಾಂಶ ಚುನಾವಣೆ ಮುಗಿದ ಬಳಿಕವಾಗಿ ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಸಂಪುಟ ವಿಸ್ತರಣೆ ಮಾಡುವಂಥ ಒಂದು ಅಂತಿಮವಾದಂಥ ತೀರ್ಮಾನವನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳುವಂಥ ಕೂಡ ಸಜ್ಜಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿ ಕೇವಲವಾಗಿ 1 ವರ್ಷ 11 ತಿಂಗಳು ಮಾತ್ರ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಶಾಸಕರು ಮಂತ್ರಿ ಆಗಬೇಕು ಮಂತ್ರಿ ಆಗುವಂಥ ಒಂದು ಕನಸನ್ನು ಕೂಡ ಕಂಡಿರುವಂಥದ್ದು. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಕನಸನ್ನು ಕಂಡಿದ್ರು. ಆದರೆ 2.5 ವರ್ಷಗಳ ಬಳಿಕವಾಗಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋದು ಮಾತನ್ನು ರಾಜ್ಯ ನಾಯಕರು ಕೂಡ ಅವರಿಗೆ ಮಾತನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಭರವಸೆಯ ಆಧಾರದ ಮೇಲೆ ಈಗ ಜಾತಕ ಪಕ್ಷಿಯಂತೆ ಈಗ ಶಾಸಕರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲಿ 2ನೇ ಬಾರಿಯ ಸಂದರ್ಭದಲ್ಲಿ ನಮಗೂ ಕೂಡ ಅವಕಾಶ ಸಿಗ್ಬೋದು ಅನ್ನೋ ಒಂದು ನಿಟ್ಟಲ್ಲೂ ಕೂಡ ತುದಿಗಾಲಲ್ಲೂ ಕೂಡ ಶಾಸಕರು ಕೂಡ ನಿಂತಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಇದೇ 27 ಅಥವಾ 29ನೇ ತಾರೀಕು ಇಲ್ಲ ಒಂದು ಕಡೆ ಸಂಪುಟ ವಿಸ್ತರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಜನ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಸಂಪುಟದಲ್ಲಿ.
ಅದ್ರ ಜೊತೆಗೆ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಅದನ್ನ ಗೊಂದಲಗಳಿಗೆ ತೆರೆ ಎಳೆಯೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಒಂದು ಉತ್ತಮವಾದಂಥ ಆಡಳಿತವನ್ನ, ಉತ್ತಮವಾದಂಥ ಸರ್ಕಾರದ ಸದೃಢವಾದಂಥ ಒಂದು ನಾಯಕತ್ವವನ್ನ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.